ನಟಿ ರಮ್ಯಾ ಅವರ ಆ ಒಂದು ಪೋಸ್ಟ್ನಿಂದ ಈಗ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಿರೋವಂಥದ್ದು. ಅದಕ್ಕೆ ಟಾಂಗ್ ಕೊಡೋ ರೀತಿಯಲ್ಲಿ ರಕ್ಷಿತಾ ಅವರು ಪೋಸ್ಟ್ ಮಾಡಿರುವಂಥದ್ದು. ಇದಾದ ನಂತರ ರಾಜ್ಯ ಮಹಿಳಾ ಆಯೋಗ ಕೂಡ ರಮ್ಯಾ ಅವರ ಪರ ನಿಂತಿರುವಂಥದ್ದು, ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಸದ್ಯ ಈ ಕುರಿತು ಮಾತನಾಡೋದಕ್ಕೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ನರಸಿಂಹಳು ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ರಮ್ಯಾ ಅವರು ಒಂದು ಪೋಸ್ಟ್ನಿಂದ ಇಷ್ಟೆಲ್ಲೇ ಈಗ ಶುರುವಾಗಿರುವಂಥದ್ದು, ಅಂದರೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಅವರ ಅಭಿಪ್ರಾಯ, ರಮ್ಯಾ ಅವ್ರದ್ದು. ಯಾಕಂತ ಹೇಳಿದ್ರೆ ದರ್ಶನ್ ಅವರ ಅಭಿಮಾನಿಗಳಿಗೆ ನಾನು ಕೊಡ್ತಿರೋಂತಹ ಒಂದು ಉತ್ತರ ಅಂತ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು. ಸೊ ಏನು ಹೇಳ್ತೀರಾ ಈ ಒಂದು ಪ್ರಕರಣದ ಬಗ್ಗೆ? ಮೇಡಮ್, ಇವತ್ತು ಅಭಿಮಾನಿಗಳ ಮೇಲೆ ಯಾರ್ಯಾರೋ ಮಾಡ್ತಾ ಇರೋದು ಅನ್ನೋದು ದೂರಗಳಿದೆ ಅಲ್ವಾ. ಅಶ್ಲೀಲವಾಗಿ ವೀಡಿಯೋಗಳು ಮಾಡಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ, ಹಾಗೂ ಏನೋದಾದರೆ ನಮ್ಮ ಇವ್ರು ರೇಣುಕಾ ಸ್ವಾಮಿನೂ ಒಬ್ಬ ಅಭಿಮಾನಿ ಆಗಿದ್ದು ಮಾತಾಡಿದ್ದಕ್ಕೆ ಹಿಂಗೆಲ್ಲ ಆಗೋಯ್ತು ಅನ್ನೋದು ನಿಮ್ಮೆಲ್ಲರ ಇದಲ್ವಾ ಮೇಡಮ್. ನಿಜವಾದ ಅಭಿಮಾನಿ ಯಾರು ಇಂಥ ಕಿಡಿಗೇಡಿ ಕೆಲಸಗಳು ಮಾಡಲ್ಲ ಮೇಡಮ್. ಈಗ ಸರ್, ಆಲ್ರೆಡಿ ಇನ್ಸ್ಟಾಗ್ರಾಮ್ನಲ್ಲಿ ಅವ್ರು ಪೋಸ್ಟ್ ಮಾಡಿರೋದೇನಂದ್ರೆ ದರ್ಶನ್ ಅವರ ಫ್ಯಾನ್ಸೇ ನನಗೆ ಈ ರೀತಿ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಮಾಡಿರೋದು ಅಂತ. ಇಲ್ಲ ಮೇಡಮ್, ನಮ್ಗೆ ಯಾವುದೇ ಪ್ರೂಫ್ ಇಲ್ಲ. ಇಂಥವ್ರು ಅಭಿಮಾನಿಗಳೇ ಮಾಡಿದಂತೇಳಿ ಅಭಿಮಾನಿಗಳು ಇಲ್ಲ ಅಂದರೆ ಚಿತ್ರರಂಗನೇ ಇಲ್ಲ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತಮಗೆ. ಒಂದು ಅಭಿಮಾನಿ ಯಾವುದೇ ಒಬ್ಬ ಆರ್ಟಿಸ್ಟ್ಗೆ ಬ್ಯಾನರ್ ಕಟ್ಟೋದ್ರಿಂದ ಕಟೌಟ್ ಹಾಕೋದು, ಮೊದಲು ಬಂದು ಟಿಕೆಟ್ ತಗೊಳ್ಳೋದು ಅವರಿಂದ ಇವತ್ತು ಇಂಡಸ್ಟ್ರಿ ಇದೆ. ಅವ್ರು ಮನಸ್ಸು ಮಾಡಿದರೆ ಒಬ್ಬ ಸ್ಟೇಟ್ CMನೂ ಮಾಡಿದ್ದಾರೆ ಅಭಿಮಾನಿಗಳು. ಅಂಥ ಅಭಿಮಾನಿಗಳು ಇರಬೇಕಾದ್ರೆ ನಿಜವಾದ ಅಭಿಮಾನಿ ಆಗಿದ್ದವನು ಇಂಥ ಕಿಡಿಗೇಡಿ ಕೆಲಸಗಳು ಮಾಡೋದೇ ಇಲ್ಲ. ಏನಾರು ಅಂಥ ಅಭಿಮಾನಿಗಳೇ ಮಾಡ್ತಾ ಇರೋದು ಅಂತ ನಮ್ಮ ಗಮನಕ್ಕೆ ಬಂದರೆ ಅದು ಸರಿಯಲ್ಲ. ಅವ್ರು ಮಾಡ್ತಾ ಇರೋದು ಅವರು ಏನು ನಾವು ನಮ್ಮ ಹೀರೋ ನಮ್ಗೆ ದೇವರು ಅಂತ ನಾವು ಅಂದ್ಕೊಂಡಿರ್ತೀವಲ್ಲ, ಅವ್ರ ಹೆಸರಿಗೆ ಮಸಿಬಲ್ದಂಗೆ ಆಗುತ್ತೆ. ಅವ್ರು ಇನ್ನೊಂದ್ಸಲ ಯೋಚನೆ ಮಾಡಿ ಇಂಥ ಕೆಲಸಗಳು ಮಾಡೋದಕ್ಕೆ. ಈಗ ಸರ್, ರಮ್ಯಾ ಅವರ ಬೆಂಬಲವಾಗಿ ರಾಜ್ಯ ಮಹಿಳಾ ಆಯೋಗದವರು ಬೆಂಬಲ ನಿಂತಿರುವಂಥದ್ದು. ಬೆಂಬಲಕ್ಕೆ ಎಲ್ಲರೂ ನಿಲ್ತ್ಕೊಳ್ತಾರೆ. ವುಮೆನ್ಸ್ ಅಲ್ಲ, ಎಲ್ಲರೂ ಇಂಥ ಕೆಲಸಗಳು ಮಾಡಿ ಅಂತ ಯಾರೂ ಪ್ರೋತ್ಸಾಹ ಮಾಡಲ್ಲ ಮೇಡಮ್. ಯಾರೂ ಪ್ರೋತ್ಸಾಹ ಮಾಡಲ್ಲ. ನಿಜವಾದ ದರ್ಶನ ಅಭಿಮಾನಿಗಳೇ ಆದ್ರೂ ಕಾಮೆಂಟ್ ನೆಗೆಟಿವ್ ಮಾಡಿರುವಂಥದ್ದು ಪ್ರೂಫ್ ಸಿಕ್ಕಿರೋದ್ರಿಂದಾನೇ ದೂರನ್ನ ದಾಖಲಿಸಿರುವಂಥದ್ದು ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ನಡ್ಕೊಂಡು ಹೋಗ್ತಾ ಇರ್ತವೆ ಅಲ್ವಾ. ಯಾರೋ ಮಾಡ್ತಾ ಇರೋದು ಇದು. ಇಂಥ ಅಭಿಮಾನಿಗಳಂತ ಮಾಡೋರು ಇದ್ದಾರಲ್ಲ, ಅವ್ರು ನಿಜವಾದ ಅಭಿಮಾನಿಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ಹೀರೋಯಿನ್ ಸುಮ್ಮನೆ ಮೊನ್ನೆ ಬಂದವರೆಲ್ಲ 20 ವರ್ಷ ಅವರು ಹೀರೋಯಿನ್, 20 ವರ್ಷ ಅವ್ರ ಸರ್ವಿಸ್ ಇರೋದ್ರಿಂದ, ಜೊತೆಗೆ ದರ್ಶನ್ ಅವ್ರ ಜೊತೆಗೆ ಒಳ್ಳೆ ಒಡನಾಟ ಇದೆ. ದತ್ತ ಸಿನಿಮಾದಲ್ಲೇ ಆಕ್ಟ್ ಮಾಡಿದ್ರು. ಅಂತ ನಟಿಗೆ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂದ್ರೆ ಹೇಗೆ ಮೇಡಮ್? ಯಾರು ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ ತಾವು? ಅಂದ್ರೆ ಈಗ ಅಶ್ಲೀಲವಾಗಿ ಅವ್ರು ಮೆಸೇಜ್ ಮಾಡ್ತಿದ್ದಾರೆ ಅನ್ನುವಂಥದ್ದು, ಅವರ ಧ್ವನಿ ಎತ್ತಿದ್ದಾರೆ. ಅವ್ರ ಪರವಾಗಿ ಸಪೋರ್ಟ್ಗೆ ಯಾರು ಬರ್ತಾ ಇದ್ದಾರೆ? ಅವರು ಯಾವುದೇ ನಮ್ಮ ದರ್ಶನ್ ಆಗ್ಬೋದು, ಇನ್ನೊಬ್ಬ ಹೀರೋ ಆಗ್ಬೋದು, ಅವ್ರ ಗಮನಕ್ಕೆ ಹೋಗಲ್ಲ ಮೇಡಮ್. ಯಾರು ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳೇ. ಅವರು ಫ್ಯಾನ್ಸ್ ಅಲ್ಲ. ಏನು ಸೈಬರ್ ಕ್ರೈಮ್ ಕೊಟ್ಟಿದ್ದಾರೆ, ಮಹಿಳಾ ಆಯೋಗ ಖಂಡಿಸ್ತಾ ಇದೆ, ಇದೆಲ್ಲ ಗೊತ್ತಾಗಲಿ ಯಾರಂತೇಳಿ ಆವಾಗ ಪ್ರತಿಕ್ರಿಯೆ ನೀಡೋಣ. ಈಗ ಆ್ಯಕ್ಚುಲಿ ಮೇಡಮ್ ಅದು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ ಮೇಡಮ್. ಒಂದು ವಾದ ವಿವಾದ ಆಗೋಗ್ಬಿಟ್ಟಿದೆ. ಇವ್ರು ಸ್ಟೇಟ್ಮೆಂಟ್ ಕೊಡಬೇಕಾಗಿದೆ. ನಾವು ಇಂಥವೆಲ್ಲ ಹೇಳಿಕೆಗಳು ಕೊಟ್ಟಾಗ ಇನ್ನೂ ಅಲ್ಲಿ ಸಪೋರ್ಟ್ ಸಿಗ್ಬೋದು. ಅವರು ವಾಪಸ್ ಬರಲಿ ಮೇಡಮ್, ಅಲ್ಲಿಂದ ಬರಲಿ. ಯಾರು ಮಾಡಿದ್ದಾರೆ ಏನು ಅನ್ನೋದು ತನಿಖೆ ಆಗಲಿ. ಏನಾರ ನಮ್ಮ ದರ್ಶನ್ ಸರ್ ಅವ್ರ ಅಭಿಮಾನಿಗಳೇ ಮಾಡಿದ್ದಾರೆ ಅಂದರೆ ಅದು ಖಂಡನೀಯ. ಮಾಡಬಾರ್ದು. ಆ ಕೆಲಸನ ಮಾಡೋದೂ ಇಲ್ಲ. ನಿಜವಾದ ಅಭಿಮಾನಿ ಇರೋರು ಇಂಥ ಕೆಲಸಗಳು ಮಾಡೋದೇ ಇಲ್ಲ ಅಂತ ಹೇಳಿ ನಾನಾದರೂ ನಂಬ್ತಾ ಇದ್ದೆ. ಆದರೆ ಈಗ ವಿಜಯಲಕ್ಷ್ಮಿ ಅವರು ರಮ್ಯಾ ಅವ್ರಿಗೆ ಬೇರೆ ರೀತಿಯಲ್ಲಿ ಹೇಳಿರುವಂಥದ್ದು ಒಂದು ಪೋಸ್ಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಮೂರ್ಖತನ ಇರಬಹುದು, ಬುದ್ಧಿವಂತಿಕೆ ಅನ್ನುವಂಥದ್ದು ಒಂದು ಪೋಸ್ಟ್ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಈಗ ಅವರು ಸೈಬರ್ ಕ್ಲೈಮ್ ಏನದು ಕಂಪ್ಲೇಂಟ್ ಕೊಡಬೇಕು ಅಂತ ಅವರು ಮುಂದಾಗಿರುವಂಥದ್ದು ರಮ್ಯಾ ಅವ್ರ ಮೇಲೆ. ಯಾಕಂದರೆ ಏಕಪಕ್ಷೀಯವಾಗಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ಅಂದರೆ ಇನ್ನು ನ್ಯಾಯಾಲಯದಲ್ಲಿ ತೀರ್ಪಿದೆ, ಆಗಲೇ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕನ್ನುವಂಥ ಪೋಸ್ಟ್ ರಮ್ಯಾ ಅವರು ಮಾಡಿರೋದ್ರಿಂದ ವಿಜಯಲಕ್ಷ್ಮಿ ಅವರು ಈ ಕಡೆ ಸೈಬರ್ ಕಂಪ್ಲೇಂಟ್ ಕೊಡಬೇಕು ಅಂತಿದ್ದಾರೆ. ಖಂಡಿತ ಕೊಡಲಿ ಮೇಡಮ್. ಈಗ ವಾದ ವಿವಾದ ಆದಾಗ ಎಲ್ಲರೂ ಪರ ಇರ್ತಾರೆ. ಇವ್ರ ಪರನೂ ಇರ್ತಾರೆ, ವಿರೋಧವಾಗಿ ಇರ್ತಾರೆ ಅಲ್ವಾ. ಅದು ಎಲ್ಲಿ ಸಿಕ್ಕೋದು? ಅಲ್ಲಿ ಏನು ಮಾಡಿದಾರಲ್ಲ ಅಪರಾಧಿ ಸಾಬೀತಾದ ಮೇಲೆ ಗೊತ್ತಾಗತ್ತೆ. ಅವರು ಆ ಸ್ಥಾನದಲ್ಲಿ ಇದ್ಕೊಂಡು ಅವರು ಆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಹೇಗೆ ಮೇಡಮ್? ಅವ್ರ ಪರವಾಗೇ ಕೊಡಬೇಕು ಅಲ್ವಾ. ಈಗ ಅವರು ಫ್ಯಾನ್ಸೇ ಮಾಡಿದ್ದಾರೆ ಅನ್ನೋದಕ್ಕಂತೂ ನಮ್ಮ ಹತ್ರ ಸಾಕ್ಷಿಗಳಿಲ್ಲ. ಗೊತ್ತಾಗಲಿ. ಆ ಥರ ಮಾಡಿದರೆ ಮಾತ್ರ ತಪ್ಪೋದು, ಮಾಡಬಾರ್ದು. ಯಾರು ಆಗಲಿ ಅಂಥವ್ರು ಮಾಡಿದ್ದಾರೆ ಅಂದರೆ ಅವರು ನಿಜವಾದ ಅಭಿಮಾನಿಗಳೇ ಅಲ್ಲ. ಈಗ ರಕ್ಷಿತ್ ಅವರು ದರ್ಶನ್ ಪರ ನಿಂತ್ಕೊಂಡಿದ್ದಾರೆ, ಪ್ರಥಮ್ ಅವರು ರಮ್ಯಾ ಅವ್ರ ಪರ ನಿಂತ್ಕೊಂಡಿದ್ದಾರೆ. ಮೇಡಮ್ ಇದೇನಾಗಿದೆ ಅಂದರೆ ಇಲ್ಲಿ ಪರ ವಿರೋಧ ಇದ್ದೇ ಇರುತ್ತೆ ಮೇಡಮ್ ಇಂಡಸ್ಟ್ರಿಯಲ್ಲಿ.
ಇಂಡಸ್ಟ್ರಿ ಅಲ್ಲ, ಯಾವುದೇ ರಂಗಕ್ಕೆ ಹೋಗ್ರಿ ನೀವು. ಈಗ ನಮ್ಮ ಏನು ಆಡಳಿತ ಮಂಡಳಿ ಏನೋ ಒಂದು ಹೇಳ್ತದೆ, ಅದಕ್ಕೆ ವಿರೋಧವಾಗೇ ಮಾತಾಡೋದು ಅಪೋಸಿಷನ್ ಅವರು. ಅಲ್ಲ, ಗೊತ್ತಿರೋ ವಿಷಯ ಅಲ್ವಾ. ಒಳ್ಳೆಯದೇ ಮಾಡಿರಲಿ, ಕೆಟ್ಟದ್ದು ಅನ್ನಲೇಬೇಕು ಅವರು. ಅವರು ಒಳ್ಳೇದು ಅನ್ನೋದಾದರೆ ಯಾಕೆ ಪರ ವಿರೋಧ ಅಂತ ಇರಬೇಕು? ಎಲ್ಲ ಪರವಾಗಿ ಇದ್ಬಿಡೋರು. ಈಗ ಕೊನೆಯದಾಗಿ ನಾವಂತೂ ಸೆಂಟ್ರಲ್ ಇದ್ದೀವಿ ಮೇಡಮ್. ನಿಜವಾದ ಅಭಿಮಾನಿ, ನಿಜವಾದ ಫ್ಯಾನ್ಸು ಯಾರೇ ಇದ್ದರೂ ಇಂಥ ಕಿಡಿಗೇಡಿ ಕೆಲಸಗಳು ಮಾಡೋದೇ ಇಲ್ಲ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೊನೆಯದಾಗಿ ಈ ರಮ್ಯಾ ಅವರು ಒಂದು ನಿಲುವಿರಬಹುದು, ಸದ್ಯ ಕಮಿಷನರ್ ಆಫೀಸ್ ಹೋಗುವಂಥದ್ದು ಇರ್ಬೋದು, ಜೊತೆಗೆ ಮಹಿಳಾ ಆಯೋಗದವರು ಅವ್ರ ಜೊತೆಗೆ ನಿಂತಿರುವಂಥದ್ದು, ದೂರನ್ನ ದಾಖಲಿಸಿರುವಂಥದ್ದು, ಎಲ್ಲದ್ರ ಬಗ್ಗೆ ಒಂದು ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಮೇಡಮ್, ನಾನು ಇಂಡಿವಿಜುವಲ್ ಆಗಿ ನನಗೇನಾರು ಅನ್ಯಾಯ ಆಗಿದ್ರೆ ನಾನು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಹೋಗಲೇಬೇಕಾಗುತ್ತೆ ಮೇಡಮ್. ನೀವಾದರೂ ಅದನ್ನೇ ಕೆಲಸ ಮಾಡ್ತೀರಿ. ನಿಮ್ಗೆ ಏನಾರ ಒಂದು ಸಣ್ಣ ಅನ್ಯಾಯ ಆದಾಗ ಎಲ್ಲೆಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದು ನೀವು ಮಾಡೇ ಮಾಡ್ತೀರಿ. ಅದು ಅಮ್ಮ ಮಾಡ್ತಾವ್ರೆ, ಅವ್ರದ್ದು ತಪ್ಪಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ. ಅವ್ರು ಎಲ್ಲೋ ಇದ್ದಾರೆ ಮೇಡಮ್, ಯಾವುದೋ ಇದರಲ್ಲಿ ತಗಲಾಕೊಂಡಿದ್ದಾರೆ ಅಂಥದ್ರಲ್ಲಿ ನಾವು ಈಗ ಇದನ್ನೆಲ್ಲ ಬಿಡಿಸ್ಕೊಂಡು ಏನೋ ಸ್ಟೇಟ್ಮೆಂಟ್ಗಳು ಕೊಡೋದು ಸರಿ ಇಲ್ಲ ಅಂತೇಳಿ ನಾನು ಎದುರು ಹೇಳ್ತೀನಿ. ಸರಿ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ನರಸಿಂಹ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.